ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ನಿಂದನೆಯ ಆರೋಪ ಇದೆಯಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಪ್ರತಿಭಟನೆ. ಬೆಳಗಾವಿಯಲ್ಲಿ ಸಿಟಿ ರವಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರೊಟೆಸ್ಟ್. ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಸಿಟಿ ರವಿ ಪ್ರತಿಕೃತಿಗೆ ಚಪ್ಪಲಿಯನ್ನ ಎಸೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಚನ್ನಮರುತ್ತದಲ್ಲಿ ಸಿಟಿ ರವಿ ಅಣುಕುಶವಕ್ಕೆ ಬೆಂಕಿ ಹಚ್ಚಿ ತಮ್ಮ ಸಿಟ್ಟನ್ನು ಹೊರಹಾಕ್ತಿದ್ದಾರೆ. ಸಿಟಿ ರವಿ ವಿರುದ್ಧ ಅವಾಚ್ಯವಾಗಿ ಬೈದು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನೀವು ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ಬಂಧನ ಆಗಿತ್ತು, ಅದಾದಮೇಲೆ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟು ರಿಲೀಸ್ ಆದರು. ಈಗಷ್ಟೇ ಪ್ರೆಸ್ ಮೀಟ್ ಕೂಡ ಮಾಡಿದರು. ಮತ್ತೊಂದು ಕಡೆ ಸಿಟಿ ರವಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತಹ ಕೂಗು, ಆಗ್ರಹ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿಗೆ, ಹೆಣ್ಮಕ್ಕಳಿಗೆ ನಿಂದಿಸುವ ಸಿಟಿ ರವಿಗೆ ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಒಂದೇ ನೆಲೆಯಲ್ಲಿ ಹೋಗ್ಬೇಕು, ಯಾರು ಮುಂದ್ಗಡೆ ಹೋಗಬಾರ್ದು, ಹಿಂದ್ಗಡೆ ಬರಬೇಕು. ಮತ್ತೆ ಬ್ಯಾನರ್ ಹಿಂದ್ಗಡೆ ಇರ್ತಾರೆ, ಎಲ್ಲ ಶಿಸ್ತುಬದ್ಧವಾಗಿ ಬರಬೇಕು, ಯಾರು ಅಲ್ಲಲ್ಲಿ ಗ್ಯಾಪ್ ಕೊಡಬಾರ್ದು. ಹೆಬ್ಬಾಳ್ಕರ್ ಅವರಿಗೆ, ಅವಿವೇಕಿ ಸಿಟಿ ರವಿಗೆ, ಅವಿವೇಕಿ